ಶುಭೋದಯ ಮಕ್ಕಳ. ಪಾಠ 3 ನಮ್ಮ ಮಾತು ಕೇಳಿ. ನಮ್ಮ ಮಾತು ಕೇಳಿ ಅಂದರೆ ಯಾರು ಹೇಳ್ತಾ ಇದ್ದಾರೆ, ಯಾರ ಮಾತನ್ನು ನಾವು ಕೇಳಬೇಕು, ಅದರಿಂದ ನಾವೇನು ತಿಳ್ಕೊಬೇಕು ಅನ್ನೋದನ್ನು ಈ ಪಾಠ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ. ಪ್ರತಿಯೊಂದು ಜೀವಿ ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಹುಳಗಳು ಮನುಷ್ಯರು ಎಲ್ಲರಿಗೂ ಬದುಕಕ್ಕೆ ಸಮಾನದ ಎಲ್ಲರಿಗೂ ಒಂದೇ ಥರ ಹಕ್ಕಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತವಾಗಿ ಅದಕ್ಕೆ ಅವಕಾಶ ಕೊಡುತ್ತಿಲ್ಲ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಸ್ವಾರ್ಥ ಅಂದರೆ ತನ್ನ ಉಪಯೋಗಕ್ಕಾಗಿ ಏನೇನೋ ಹಾಳು ಮಾಡ್ತಾ ಇದ್ದಾನೆ. ಆಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬದುಕಕ್ಕೆ ಸಮಾನವಾಗಿ ಅವಕಾಶ ಆಗ್ತಾ ಇಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ. ಬೇರೆಯವ್ರಿಗೂ ತೊಂದರೆ ಆಗದೆ ಒಂದೊಂದ್ಸಲ ನಮಗೆ ತೊಂದರೆ ಆಗಂಗೆ ಆಗ್ತಾ ಇದೆ ನಾವು ಮಾಡ್ತಾ ಇರೋ ಕೆಲಸಗಳು. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ನೋಡಿ, ಮನುಷ್ಯ ಏನು ಸರಿಯಾದ ಕ್ರಮದಲ್ಲಿಲ್ಲ, ಆಕೆ ಮಾಡ್ತಾ ಇಲ್ಲ ಆ ಕೆಲಸಗಳು ಪ್ರಾಣಿಗಳ ಮೂಲಕ ನಮಗೆ ತಿಳಿಸ್ಬಿಟ್ಟು ಅದನ್ನು ಯೋಚನೆ ಮಾಡಿ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದು ಈ ಪಾಠದ ಆಶಯ. ಅದನ್ನು ಏನಂತ ನೋಡೋಣ. ಒಂದೊಂದೊಂದು ಕಾಡು, ಅಲ್ಲಿ ಬಗೆಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಕಾಡಂದರೆ ಗೊತ್ತೇ ಇದರ ದಟ್ಟವಾದ ಮರಗಳು ಒತ್ತೊತ್ತಾಗಿರ್ತವೆ, ದೊಡ್ಡ ಪ್ರದೇಶದಲ್ಲಿ ಇರ್ತವೆ. ಅಲ್ಲಿ ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ವಾಸವಾಗಿರ್ತವೆ. ಹಾಗೆ ಇಲ್ಲಿ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅಲ್ಲಿಯ ಅಧಿಪತಿ ಅಂದರೆ ನಾಯಕ ಯಾರಾಗಿದ್ರೋ ಆನೆ ಆಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಅವಾಗ ನಾಯಕ ಅಂದರೆ ಎಲ್ಲರೂ ನೋಡ್ಕೋಬೇಕಾದ್ದು ಅದರ ಕರ್ತವ್ಯ. ಅದೇ ಥರದ್ದೇನು ಮಾಡ್ತಿತ್ತು, ಸ್ವಲ್ಪ ದಿವಸ ಕಾಲಾವಕಾಶದಲ್ಲಿ ಎಲ್ಲ ಪ್ರಾಣಿಗಳನ್ನು ಸಭೆ ಕರೆದು ಅವಕ್ಕೇನು ತೊಂದರೆ ಆಗಿದೆ, ಏನು ಬೇಕಾಗಿತ್ತು ಅಂತ ಕ್ಷೇಮ ಸಮಾಚಾರನೆಲ್ಲ ವಿಚಾರಿಸ್ಕೊಳ್ತಾ ಇತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಮತ್ತು ಇಲ್ಲಿ ಕಾಡದಲ್ಲೇ ಊರಲ್ಲಿರ್ತ ಪ್ರಾಣಿಗಳಿಗೂ ಸಹ ಸ್ನೇಹವನ್ನು ಬೆಳೆಸಿತ್ತು. ಯಾರು? ಆನೆ. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಇಲ್ಲಿ ಕಾಡಲ್ಲಿರ್ತಕ್ಕಂತೆ ಬೇರೆ ಊರಲ್ಲಿದ್ದ ಪ್ರಾಣಿಗಳಿಗೂ ಸಹ ಸಭೆಗೆ ಬರಬೇಕು ಅನ್ನೋದು ಅದು ಅವಕಾಶ ಕೊಡ್ತಾ ಇತ್ತು. ಅವು ಸಹ ಬಂದು ಪಾಲ್ಗೊಳ್ತಾ ಇದ್ವು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಪ್ರಾಣಿಗಳಿಗೆ ಏನು ಬೇಕೋ ಅದಕ್ಕೆ ಉತ್ತಮವಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಂಥ ಈ ಆನೆ ಎಲ್ಲರ ಮೆಚ್ಚುಗೆ ಅಂದರೆ ಅವರಿಗೆಲ್ಲರಿಗೂ ಇಷ್ಟ ಆಗಿತ್ತು ಅದರ ಆಡಳಿತದ ರೀತಿ. ಹೀಗೆ ಒಂದು ದಿನ ಸಭೆ ಕರೆದಿತ್ತು. ಹೀಗೆ ಯಾವಾಗಲೂ ಸಭೆ ಕರೀತಾ ಇರ್ತಾರ, ಅದೇ ಥರ ಒಂದು ಸಲ ಸಭೆ ಕರೆದಿತ್ತು. ಎದಕ್ಕಿರಬೇಕು ನೋಡೋಣ. ಎಲ್ಲ ಪ್ರಾಣಿಗಳು ಒಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಏನು ನೋಡಿ, ಆ ಸಭೆಯಲ್ಲಿ ಎಲ್ಲ ಪ್ರಾಣಿಗಳು ಬಹಳಾದಷ್ಟು ಹೆಚ್ಚಿಗೆ ಪ್ರಾಣಿಗಳು ಮನುಷ್ಯರ ಮೇಲೆ ದೂರು ಅಂದರೆ ಅವ್ರಿಗೇನು ತಪ್ಪು ಮಾಡ್ತಾಯಿದ್ರು, ನಮಗೇನು ತೊಂದರೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ದೂರ ಹೇಳ್ತಾ ಇದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಏನು ತೊಂದರೆ ಕೊಡ್ತಾ ಇದ್ದಾವೆ, ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ಅವು ಒಂದಕ್ಕೊಂದು ಮಾತಾಡಿಕೊಂಡು ಚರ್ಚೆ ಮಾಡ್ತಾ ಇರ್ತವೆ. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತು. ಅದಕ್ಕೆ ಮನುಷ್ಯನಿಗೆ ತಿಳಿಸ್ಬೇಕು, ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಬೇಕು. ಅದಕ್ಕೆ ಫಲಕಗಳು ಅಂದರೆ ಬರೆದಿರ್ತಾರಲ್ಲ, ಅವನ್ನ ಏನು ಬೇಕು, ಯಾವ ಥರ ಫಲಕಗಳನ್ನು ಹೇಳಬೇಕು ಅನ್ನೋದನ್ನೆಲ್ಲ ವಿವರಿಸಿತ್ತು. ಅದನ್ನು ಎಲ್ಲ ಪ್ರಾಣಿಗಳು ಬರ್ಕೊಂಬಂದಿದ್ವು. ಅದೇನಂತ ಮುಂದೆ ಗೊತ್ತಾಗುತ್ತೆ ನಮಗೆ. ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಪ್ರಾಣಿಗಳಿಗೆ ಆ ಥರ ಬರ್ಕೊಂಡು ಬನ್ನಿರಿ, ಮನುಷ್ಯನಿಗೆ ತಿಳಿ ಹೇಳಕ್ಕೆ ಬೇಕಾದಂಥ ವಾಕ್ಯಗಳನ್ನು ಅಂತ ಹೇಳಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಏನು ನಾಯಕ ಹೇಳಿದ್ದ ಅದಕ್ಕೆಲ್ಲ ಪ್ರಾಣಿಗಳು ಒಮ್ಮತದಿಂದ ಅದಕ್ಕೆ ಸಿದ್ಧರಾಗೇ ಸಭೆಗೆ ಬಂದಿದ್ವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಎಲ್ಲ ಪ್ರಾಣಿಗಳು ತಾವೇನು ಬರ್ಕೊಂಡ್ಬಂದಿದ್ದೋ ಅದನ್ನು ಇಟ್ಕೊಂಡು ಒಂದು ಪಕ್ಕ ಒಂದು ಸಾಲಾಗಿ ನಿಂತ್ಕೊಂಡಿದ್ವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಆನೆ ಓದ್ಕೊಂತ ಮುಂದೋಯ್ತು. ಏನೇನು ಪ್ರಾಣಿಗಳು ಏನೇನು ಬರ್ತಿದ್ದಾವೆ ಫಲಕನ ನೋಡೋಣ. ಈಗ ಇಲ್ಲಿ ಫಲಕ ಇದೆ ನೋಡಿ, ಇದು ಯಾರು ಬರ್ತಿರೋದು? ಎತ್ತು. ಏನಂತ ಬರ್ತಿದೆ? ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ನೋಡಿ, ಎತ್ತನ್ನು ಯಾರು ಉಪಯೋಗಿಸ್ತಾರೆ? ಗಾಡಿ ಕಟ್ಟೋಕೆ ಉಪಯೋಗಿಸ್ತಾರೆ, ಮತ್ತು ಹೊಲನ ಉಳೋಕೆ ಉಪಯೋಗಿಸ್ತಾರೆ. ಬಹಳಷ್ಟು ನಮ್ಮ ದುಡಿಸ್ಕೋತೀವಿ, ಆದರೆ ನಮಗೆ ಬೇಕಾದ ಹೊಟ್ಟೆ ತುಂಬ ಅಷ್ಟು ಆಹಾರ ಕೊಡೋದಿಲ್ಲ. ನಮ್ಮ ಮಾತ್ರ ಸೇವೆ ಬೇಕು, ಆದರೆ ನಾವು ಮಾತ್ರ ಬೇಡವಾ? ಅಂದರೆ ನಮ್ಮನ್ನು ನೋಡ್ಕೊಳ್ಳೋದು ಬೇಡವಾ ನಿಮಗೆ? ನಮ್ಮ ಸೇವೆಯನ್ನು ಮರಿತಾ ಇದ್ದೀರಿ, ಅದನ್ನು ಮಾಡಬೇಡ್ರಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ನಾವು ಎತ್ತುಗಳಿಗಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಲ್ಲೂ ದಯೆ ಇರಲಿ ಅಂತ ಅದರ ಫಲಕದಲ್ಲಿ ಬರೆದಿತ್ತು. ಮುಂದೆ ಜಿಂಕೆ ಒಂದು ಫಲಕ ಇಟ್ಕೊಂಡದಲ್ಲಿ ಅದೇನು ಬರ್ತಿದೆ ನೋಡೋಣ. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗೆ ಆಧಾರ ತಾಣ ಯಾವುದು? ಕಾಡೆ.
ನಮಗೆ ಹೆಂಗೆ ಮನೆ ಆಧಾರನೋ ಈ ಪ್ರಾಣಿಗಳಿಗೆ ಕಾಡೇ ಆಧಾರ. ಅದೇ ನಮಗೆ ಆಧಾರವಾಗಿರುತ್ತೆ ಕಾಡನ್ನು. ಅದನ್ನು ನಾಶ ಮಾಡ್ತಿದ್ದೀರಿ. ನಾವು ಮನೆ ಕಟ್ಟೋಕೆ ಉಪಯೋಗಿಸ್ತೀವಿ, ಬಿಲ್ಡಿಂಗ್ಗಳನ್ನು ಕಟ್ಟೋಕೆ ಉಪಯೋಗಿಸ್ತೀವಿ, ಬೇರೆ ಬೇರೆ ಫ್ಯಾಕ್ಟ್ರಿ ಮಾಡೋಕ್ಕೆಲ್ಲ ಜಾಗ ಉಪಯೋಗಿಸಿ ಮರಗಳ ಕಡಿತಾ ಇದ್ದೀವಿ. ಆದರೆ ಅದು ಮಾಡಬೇಡ್ರಿ. ಅದರಿಂದ ನಮಗೆ ತಿನ್ನಲು ಹುಲ್ಲಿಲ್ಲ, ಹುಲ್ಲು ಸಿಗ್ತಾ ಇಲ್ಲ, ಮಲಗಕ್ಕೆ ಮರದ ನೆರಳಿಲ್ಲ, ಹಂಗಾಗ್ತಾ ಇದೆ. ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮಗೂ ಸಹ ಕಾಡು ಬೇಕು. ಯಾಕಂದರೆ ಕಾಡು ದಟ್ಟವಾಗಿದ್ದರೆ ನಮಗೆ ಮಳೆ ಬರುತ್ತೆ, ಮಳೆ ಬಂದರೆ ಬೆಳೆ ಬರುತ್ತೆ, ಬೆಳೆ ಬೆಳೆದ್ರೆ ನಾವೆಲ್ಲ ಸುಖವಾಗಿರ್ಬೋದು. ಆದ್ದರಿಂದ ಪ್ರಾಣಿಗಳಿಗೂ ಬೇಕು, ನಮಗೂ ಬೇಕು. ಅದಕ್ಕಾಗಿ ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಪ್ರಾಣಿಗಳಿಗೂ ಉಳಿಯೋಕೆ ಅವಕಾಶ ಮಾಡಿಕೊಡ್ರಿ, ನೀವು ಸಹ ಉಳ್ಕೊಳ್ರಿ. ಅಂದರೆ ಚೆನ್ನಾಗಿ ಬಾಳ್ವೆ ಮಾಡಿರಿ ಅಂತ ಜಿಂಕೆ ಹೇಳ್ತಾ ಇದೆ. ಮುಂದಿನ ಪಲ್ಕ ಆಮೆ ಇಟ್ಕೊಂಡಿದೆ. ಆಮೆ ಏನು ಬರ್ತಿದೆ? ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ನೋಡಿ, ನೀರಲ್ಲಿ ವಾಸ ಮಾಡುತ್ತಾ ಇತ್ತಲ್ಲ ಆಮೆ ಹೇಳ್ತಾ ಇದೆ, ನೀರು ಅಮೂಲ್ಯ ಸಂಪತ್ತು. ಅಂದರೆ ಅದು ತುಂಬ ಅಮೂಲ್ಯವಾದದ್ದು, ಅಂದರೆ ಬೆಲೆ ಬಾಳುವಂಥದ್ದು. ಅದನ್ನು ನಾವು ಚೆನ್ನಾಗಿ ಕಾದಿಟ್ಕೋಬೇಕು, ಹಾಳು ಮಾಡಬಾರ್ದು. ಅದನ್ನು ಹಾಳು ಮಾಡ್ತಿದ್ದೀರಿ ಅಂದರೆ ಎಲ್ಲ ಕಸ ಕಡ್ಡಿ ಎಸೆಯೋದು, ಮತ್ತು ಫ್ಯಾಕ್ಟ್ರಿನ ಮಾಲಿನ್ಯ ಎಸೆಯೋದು, ಚರಂಡಿ ನೀರು ಹರಿಯೋದು, ಹಾಗೆಲ್ಲ ಮಾಡ್ತಾ ಇದ್ದೀರಿ. ಅದರಿಂದ ಕಲ್ಮಶಗೊಳಿಸಿದಂದರೆ ನೀರು ಹಾಳಾಗ್ತಾ ಇದೆ. ನಮಗೆ ನೀರಿನಲ್ಲಿರೋ ಕಷ್ಟವಾಗುತ್ತಿದೆ. ಅಂಥ ನೀರಿನಲ್ಲಿರೋಕ್ಕೆ ನಮಗೆ ಕಷ್ಟ, ಉಸಿರಾಡೋಕ್ಕೂ ಕಷ್ಟ, ಜೀವನ ಮಾಡೋಕ್ಕೂ ಕಷ್ಟ. ನೀರು ನಮ್ಮೆಲ್ಲರ ಜೀವ. ನಿಮಗೂ ಬೇಕು, ನಮಗೂ ಬೇಕು ನೀರು. ಎಲ್ಲರಿಗೂ ಜೀವ ಕೊಡ್ತಾ ಇರ್ತದೆ ನೀರು. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ನೀರನ್ನು ಹೆಚ್ಚೆಚ್ಚು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ, ಮತ್ತು ಕಲುಷಿತಗೊಳಿಸಬೇಡಿ, ಹಾಳು ಮಾಡಬೇಡ್ರಿ ಅಂತ ಆಮೆ ಪಲ್ಕದಲ್ಲಿ ಹೇಳ್ತಾ ಇದೆ. ಕರಡಿ ಒಂದು ಪಲ್ಕ ಇಟ್ಕೊಂಡಿದೆ. ಅದರಲ್ಲೇನಿದೆ? ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ನೋಡಿ, ಕರಡಿ ಏನು ಹೇಳ್ತಾ ಇದೆ? ನಾವೇನಾದರೂ ಕಾಡಿಗೆ ಹೋದರೆ ಎಲ್ಲ ಕಿತ್ಕೊಂಡು ಬಂದುಬಿಡ್ತಾರೆ ಜನಗಳು, ತಮ್ಮ ಅನುಕೂಲಕ್ಕೆ, ಬೇರೆಯವ್ರಿಗೂ ಕೊಡೋಕ್ಕೆ. ಹಾಗೆ ಆದರೆ ನೀವು ಹಂಗೆ ಮಾಡಬೇಡ್ರಿ, ನೀವು ಸ್ವಲ್ಪ ತೊಗೊಳ್ರಿ, ನಮಗೂ ಸಹ ಉಳಿಸ್ರಿ ಅಂತ ಯಾರೋ ಕರಡಿ ಹೇಳ್ತಾ ಇದೆ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸೋದಿಲ್ಲ, ನೀವೇನು ಬೇಕೋ ಅದನ್ನು ಕಿತ್ಕೊಂಡು ಹೋಗ್ಬಿಡ್ತೀರ. ಆದರೆ ನಾವಾದರೆ ಇಲ್ಲಿ ಕಾಡಲ್ಲದೆ ತಿಂದು ಉಳಿಬೇಕು, ಆದರೆ ನಮಗೂ ಸಹ ಅದನ್ನು ಉಳಿಸ್ರಿ, ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಅಂತ ಅದನ್ನು ಫಲಕದಲ್ಲಿ ಹೇಳ್ತಾ ಇದೆ ಕರಡಿ. ಮುಂದಿನ ಫಲಕ ನಾಯಿ ಇಟ್ಕೊಂಡಿದೆ. ಅದೇನು ಹೇಳ್ತಾ ಇದೆ ನೋಡಿ? ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ. ನಾಯಿಗಳೆಲ್ಲ ಕಡೆ ಓಡಾಡ್ತಾ ಇರ್ತಾವಲ್ವ, ನಾವು ಎಲ್ಲ ಓಡಾಡ್ತಿರ್ತೀವಿ. ಆದರೆ ಏನಾಗ್ಬಿಟ್ಟಿದೆ? ನೀವೇ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ನಮಗೆ ಓಡಾಡೋಕ್ಕೆ ಜಾಗ ಕೊಡ್ತಾ ಇಲ್ಲ ಅಂತ ನಾಯಿ ಹೇಳ್ತಾ ಇದೆ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿ, ಎಲ್ಲಿ ನೋಡಿದರೂ ನೀವೇ ಓಡಾಡ್ತೀರಾ, ನಿಮ್ಮ ವಾಹನಗಳೇ ಓಡಾಡ್ತಾ ಇದೆ. ಮೈ ಮೇಲೆ ಎಚ್ಚರವಿಲ್ಲದಂಗೆ ಎಲ್ಲಿ ಬೇಕೋ ಅಲ್ಲಿಗೆ ಸಾಕ್ತಾ ಇದ್ದೀರಾ, ನಮಗೂ ಸ್ವಲ್ಪ ಅವಕಾಶ ಕೊಡಿ ಅಂತ ಹೇಳಿ ನಾಯಿ ಹೇಳ್ತಾ ಇದೆ. ಮುಂದೆ ಮಂಗ ಏನು ಹೇಳುತ್ತೆ? ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯ ಸಿಡಿದು ಹೋದಂತಾಗುತ್ತದೆ. ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ನಾವು ಪಟಾಕಿ ಹಚ್ಚುತ್ತೀವಲ್ಲ, ಖುಷಿ ಆದರೂ ಹಚ್ತೀರಿ, ದುಃಖ ಆದರೂ ಹಚ್ತೀರಿ. ಅಂದರೆ ನಮಗೆ ಶಾಂತಿಗೆ ಭಂಗ ಬರುತ್ತೆ, ನಮಗೆ ಭಯ ಆಗುತ್ತೆ. ಮತ್ತು ನೀವು ಪಟಾಕಿ ಹಚ್ಚದಿದ್ದರೆ ಬಹಳ ಅಪರೂಪಕ್ಕೆ ಹಚ್ಚಬೇಕು, ಯಾವಾಗಲೂ ಹಚ್ಚಬಾರ್ದು. ಅದರಿಂದ ನಮ್ಮ ಹೃದಯನೇ ಸಿಡಿದು ಹೋದಂತಾಗುತ್ತೆ. ಮದ್ದುಗುಂಡುಗಳನ್ನು ಬಳಸಬೇಡಿ, ಯಾವಾಗಲೂ ಇಡೀ ಪ್ರಕೃತಿಯನ್ನು ಶಾಂತವಾಗಿಡಿಸೋಕ್ಕೆ ನೋಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತ ಮಂಗ ಹೇಳ್ತಾ ಇದೆ. ಬೆಕ್ಕೇನು ಹೇಳುತ್ತೆ? ಇಲ್ಲಿ ನೋಡಿ, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿ ವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದಿಸುತ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ಬೆಕ್ಕು ಎಲ್ಲರಿಗೂ ಸಾಕ್ತಾರೆ, ಭಾಳ ಜನದ ಮನೆಗೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದರು. ಆದರೆ ಈಗೇನಾಗ್ಬಿಟ್ಟಿದೆ? ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದುಬಿಟ್ಟಿದೆ, ಟಿ ವಿ ಇದೆ, ಬರೀ ಅದನ್ನೇ ನೋಡ್ತೀರಾ, ಆದರೆ ನಮ್ಮನ್ನೇ ನೀವು ನೋಡ್ತಾ ಇಲ್ಲ. ಆದ್ದರಿಂದ ನಮ್ಮನ್ನು ಸಹ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸ್ರಿ, ನಮಗೂ ಸಹ ಪ್ರೀತಿ ಮಾಡಿ. ಉಪೇಕ್ಷೆ ಅಂದರೆ ತಾತ್ಸರ ಮಾಡಬೇಡ್ರಿ, ನಮ್ಮನ್ನು ನೋಡ್ಕೊಳ್ರಿ ಅಂತ ಬೆಕ್ಕು ಹೇಳ್ತಾ ಇದೆ. ಮುಂದೆ ಎರೆಹುಳು ಅಂದರೆ ರೈತನ ಮಿತ್ರ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ಥರದ ಔಷಧಿ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ನೋಡಿ ಏನಂತ ಪ್ರಶ್ನೆ ಮಾಡ್ತಾ ಇದೆ ಎರೆಹುಳ. ನಿಮಗೂ ಸಹ ಮಿತ್ರ, ರೈತನಿಗೂ ಮಿತ್ರ. ಬೆಳೆಯೋಕ್ಕೆ ವಿಷದ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರ ಹಾಕಿ ಬೇಗ ಬೆಳೆ ಬರೆಯೋಂಗೆ ಮಾಡ್ತೀರಿ, ಮತ್ತು ಔಷಧಿನೇ ಹಾಕ್ತೀರಾ. ಅದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಆದರೆ ನಾವೇ ಇದ್ದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತೀವಿ. ಆದ್ದರಿಂದ ನಮ್ಮನ್ನು ಬದುಕಕ್ಕೆ ಬಿಡಿ, ವಿಷದ ಗೊಬ್ಬರನ ಬಳಸಬೇಡಿ ಅಂತ ಏನು ಹೇಳ್ತಾ ಇದೆ? ಅದಕ್ಕೆ ಏನು ಹೇಳ್ತಾ ಇದೆ? ರಾಕ್ಷಸರಾಗದಿರಿ, ಎಲ್ಲರೂ ರಕ್ಷಣೆ ಮಾಡ್ತಕ್ಕಂಥ ಮನುಷ್ಯರಾಗಿರಿ. ರಾಕ್ಷಸರು ಅಂದರೆ ಬೇರೆಯವರಿಗೆ ತೊಂದರೆ ಕೊಡೋರು ಅಂತ ಆಗಬೇಡಿ ಅಂತೇಳಿ ಎರೆಹುಳ ಇಟ್ಕೊಂಡಿರೋ ಫಲಕದಲ್ಲಿ ಬರೆದಿದೆ.
ಎಲ್ಲವನ್ನು ಓದಿದ ಆನೆ ಎಲ್ಲರಿಗೂ ಶಬಾಸ್ ಅಂತ ಪ್ರತಿಯೊಂದು ಓದ್ಕೊಳ್ತಾ ಬಂತು ಆನೆ. ನಾಯಕ ಎಲ್ಲರಿಗೂ ಶಬಾಸ್ ಅಂದರೆ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳ್ತು. ಚೆನ್ನಾಗಿ ಬರೆದಿದ್ದೀರಿ, ಸ್ವಲ್ಪ ಖಾರವಾಯ್ತಲ್ಲವೇ, ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ, ಆದರೆ ಖಾರವಾಯಿತು ಅಂದರೆ ತುಂಬ ತೀಕ್ಷ್ಣವಾಗಿ ಹೇಳ್ದಂಗೆ ಆಯಿತು, ಮನುಷ್ಯರಿಗೆ ಕಟುವಾಗಿ ಹೇಳ್ದಂಗೆ ಆಯ್ತಲ್ಲ. ಎಲ್ಲ ಮನುಷ್ಯರು ಕೆಟ್ಟವರಲ್ಲ, ಎಲ್ಲರೂ ಕೆಟ್ಟವರಿರೋದಿಲ್ಲ, ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಈಗ ಈ ಥರ ಫಲಕ ಇದ್ಬಿಟ್ರೆ ಎಲ್ಲರಿಗೂ ಹೇಳ್ದಂಗೆ ಆಗುತ್ತೆ, ಆದರೆ ಈ ಥರ ಮಾಡಬಾರ್ದು. ಇರಲಿ, ಅವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಆಯಿತು, ಪರವಾಗಿಲ್ಲ, ಈಗ ಬರೆದಿದ್ದೀರಾ, ಇರಲಿ, ಅದನ್ನು ಇನ್ನೊಂದ್ಸಲ ನೋಡೋಣ ಅಂತ ಹೇಳುತ್ತೆ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ, ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ. ಈ ಫಲಕಗಳನ್ನ ತಗೊಂಡೋಗಿ ಕಾಡಿನ ತುದಿಯಲ್ಲಿ ಎಲ್ಲ ಜನಗಳು ಓಡಾಡ್ತಾರಲ್ಲ ಅಲ್ಲಿ ಕಾಣಂಗೆ ಹಾಕೋಣಂತೆ, ಮೊದಲು ಊಟ ಮಾಡೋಣ ಅಂತ ಹೇಳ್ತು. ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆ ಹೆಜ್ಜೆ ಹಾಕಿತು. ಭೋಜನ ಶಾಲೆಗೆ ಹೋಗೋಣ, ಫಸ್ಟ್ ಊಟ ಮಾಡೋಣ, ಆಮೇಲೆ ಈ ಫಲಕಗಳನ್ನು ಕಾಡಿನ ಅಂಚು ಅಂದರೆ ಹೊರಭಾಗದಲ್ಲಿ ಪ್ರದರ್ಶನ ಮಾಡೋಣಂತೆ ಅಂತ ಹೇಳಿ ಆನೆ ಹೆಜ್ಜೆ ಹಾಕ್ತು. ಊಟ ಮಾಡೋಕ್ಕೆ ಎಲ್ಲರನ್ನೂ ಕರ್ಕೊಂಡೋಯ್ತು. ನೋಡಿ, ಎಲ್ಲ ಸಹ ನಾವು ತಿಳ್ಕೊಳ್ಬೇಕಾದಂಥದ್ದೇ ವಿಷಯ ಹೇಳಿದವೆಲ್ಲ ಪ್ರಾಣಿಗಳು. ನಾವು ಅದನ್ನ ಎಲ್ಲರೂ ಆದಷ್ಟು ಪಾಲಿಸೋಣ, ಅದರಿಂದ ನಾವು ಚೆನ್ನಾಗಿರ್ಬೋದು, ಪ್ರಾಣಿ ಪಕ್ಷಿಗಳು ಚೆನ್ನಾಗಿರ್ಬೋದು ಅನ್ನೋದನ್ನು ನಾವು ಮನಗಾಣಬೇಕು.